ಲೋಕಸಮರಕ್ಕೆ ಶಿವಮೊಗ್ಗದಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರೇ ಟ್ರಂಪ್ ಕಾರ್ಡ್ ಆಗ್ಬಿಟ್ಟಿದ್ದಾರೆ. ಮುಂದಿನ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಮತ್ತೆ ರಾಜಕೀಯ ಶುರುವಾಗಿದೆ. ಸಂತ್ರಸ್ತರ ಹೆಸರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಜಟಾಪಟಿ ಜೋರಾಗಿ ನಡೀತಾ ಇದೆ. ಸಂತ್ರಸ್ತರ ಪರವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಬ್ಯಾಟಿಂಗ್ ಮಾಡ್ತಾ ಇದೆ. ವಿಧಾನಸಭೆ ಎಲೆಕ್ಷನ್ ಸಮಯದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡಿತ್ತು. ಸಂತ್ರಸ್ತರು ಒಟ್ಟುಗೂಡಿಸಿ ಜನಾಕ್ರೋಶ ಸಭೆ ನಡೆಸಿ ಯಶಸ್ಸನ್ನು ಕಂಡಿತು ಕಾಂಗ್ರೆಸ್. ಇದೀಗ ಲೋಕಸಮರದ ಸಮಯದಲ್ಲೂ ಕಾಂಗ್ರೆಸ್ನಿಂದ ಅದೇ ದಾಳ ಪ್ರಯೋಗ ಮಾಡಲಾಗ್ತಾ ಇದೆ. ಶಿವಮೊಗ್ಗ ಸಂಸದರ ವಿರುದ್ಧ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಮುಗಿಬಿದ್ದುಬಿಟ್ಟಿದ್ದಾರೆ. 3 ಬಾರಿ ಸಂಸದರಾದ್ರೂ ಯಾವುದೇ ಕೆಲಸ ಮಾಡಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಇದರ ನಡುವೆ ಭೂಮಿಯ ಹಕ್ಕು ಇಲ್ಲದೆ ಶರಾವತಿ ಸಂತ್ರಸ್ತರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಲೋಕಸಭಾ ಚುನಾವಣೆ ಇದೆ, ಹೆಂಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋದು ಎಲ್ಲಾ ಪಕ್ಷಗಳ ಸ್ಟ್ರಾಟಜಿ ಆಗಿದೆ. ಅದಕ್ಕೆ ಏನೇನು ಬಳಸಬೇಕೋ ಆ ಎಲ್ಲ ಅಸ್ತ್ರಗಳನ್ನ ಬಹಳ ಅಚ್ಚುಕಟ್ಟಾಗಿ ಬಹಳ ನೀಟಾಗಿ ಬಳಸ್ತಾ ಇದ್ದಾರೆ. ಪಾಪ ಇದರಿಂದ ನಿಜವಾಗ್ಲೂ ಸಮಸ್ಯೆ ಆಗ್ತಾ ಇದೆಯಲ್ಲ, ಅವರುಗಳು ಮಾತ್ರ ಯಾರೋ ಒಬ್ರು ನಮ್ಮ ಬೆನ್ನಿಗೆ ನಿಂತಿದ್ದಾರಲ್ಲ ಅಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಇದೀಗ ಮಲೆನಾಡಿನಲ್ಲಿ ಏನ್ ಸಮಸ್ಯೆ ಇದೆ ಅದನ್ನೇ ಪ್ರಮುಖವಾಗಿ ಬಳಸ್ಕೊಳ್ಳೋದು, ಅದನ್ನ ಬೇರೆ ಯಾರ ಮೇಲೆ ಗೂಬೆ ಕೂರಿಸಬಹುದು, ಅದರ ಬಗ್ಗೆ ಧ್ವನಿ ಎತ್ತೋದ್ರಿಂದ ನಮ್ಮ ಜೊತೆಗೆ ಯಾರೆಲ್ಲ ಬರ್ತಾರೆ, ಇದು ಲೆಕ್ಕಾಚಾರ. ಈಗ ಶರಾವತಿ ಮುಳುಗಡೆ ಸಂತ್ರಸ್ತರು ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ಈ ಟ್ರಂಪ್ ಕಾರ್ಡ್ ಆಗಿದೆ ಅಷ್ಟೇನೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಮತ್ತು ರಾಜಕೀಯ ಶುರು ಆಗಿದೆ. ಶರಾವತಿ ಸಂತ್ರಸ್ತರ ಹೆಸರಿನಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿ ನಡೀತಾ ಇದೆ ಜಿಲ್ಲೆಯಲ್ಲಿ. ಪರಸ್ಪರ ಕಾಂಗ್ರೆಸ್ ಮತ್ತು ಬಿಜೆಪಿಯವರು ನಮ್ದಲ್ಲ ನಿಮ್ದು, ನಿಮ್ದಲ್ಲ ನಮ್ದು ಅಂತ ಇಲ್ಲಿ ಜಟಾಪಟಿಗೆ ಇಳಿದು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಇದೇ ಈಗ ದೊಡ್ಡ ಅಸ್ತ್ರ ಆಗಿರೋದು. ದೊಡ್ಡ ಹೆಬ್ಬಾವು ಇದು. ಈ ಹೆಬ್ಬಾವು ಆವಾಗ ಆ ಸಂದರ್ಭದಲ್ಲಿ ಜನ ನೋಡ್ತಾ ಇರ್ತಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್. ಒಂದು ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂದರೆ, ಈ ಚುನಾವಣೆ ಸಮೀಪದಲ್ಲಿ ಪಾಪ ಈ ಶರಾವತಿ ಸಂತ್ರಸ್ತರ ಮೇಲೆ ರಾಜಕೀಯ ಮುಖಂಡರಿಗೆ ಇಲ್ಲದೆ ಇರೋ ಪ್ರೀತಿ ಉಕ್ಕಿ ಹರಿಯುತ್ತೆ ಅಲ್ವಾ ಶಿವಮೊಗ್ಗದಲ್ಲಿ? ನೀತಿ ಕಳೆದ ಕೆಲವು ದಶಕಗಳ ಸಮಸ್ಯೆ ಅಂದ್ರೆ 1960ರಿಂದಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ಸಂತ್ರಸ್ತರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. 6,000ಕ್ಕೂ ಅಧಿಕ ಕುಟುಂಬಗಳು 9,000ಕ್ಕೂ ಅಧಿಕ ಎಕರೆ ಭೂಮಿಯ ಹಕ್ಕಿಗಾಗಿ ಕಾಯ್ತಾ ಇದ್ದಾರೆ. ಆದ್ರೆ ಪ್ರತಿ ಬಾರಿ ಚುನಾವಣೆ ಸಂದರ್ಭದಲ್ಲಿ ಕೂಡ ರಾಜಕೀಯ ನಾಯಕರುಗಳು ಅಂದ್ರೆ ಕೇವಲ ಒಂದು ಪಕ್ಷ ಅಂತಲ್ಲ, ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವುದೇ ಪಕ್ಷಗಳ ನಾಯಕರುಗಳಾದ್ರೂ ಕೂಡ ಕೇವಲ ಚುನಾವಣೆ ಸಂದರ್ಭದಲ್ಲಿ ಈ ವಿಚಾರವನ್ನ ಮುನ್ನೆಲೆಗೆ ತರೋದು, ಅವರ ಮತವನ್ನ ಪಡೆಯುವ ಕೆಲಸವನ್ನ ಮಾಡೋದು, ಆ ನಂತರದಲ್ಲಿ ಸುಮ್ಮನಿರೋದು. ಈಗಲೂ ಕೂಡ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಶಿವಮೊಗ್ಗದಲ್ಲೂ ಕೂಡ ಒಂದಷ್ಟು ಅಂದ್ರೆ ಮಧು ಬಂಗಾರಪ್ಪನವರು ಇರ್ಬೋದು, ಎಲ್ಲಾ ನಾಯಕರು ಕೂಡ ಒಂದು ಸಭೆಯನ್ನ ಮಾಡಿದ್ರು. ಕಾಂಗ್ರೆಸ್ ಜನಾಕ್ರೋಶ ಸಭೆಯನ್ನು ಶರಾವತಿ ಸಂತ್ರಸ್ತರ ಹೆಸರಿನಲ್ಲಿ ಜನಾಕ್ರೋಶ ಸಭೆಯನ್ನ ಮಾಡಿ ಆ ಮೂಲಕ ಒಂದಷ್ಟು ಹಕ್ಕುಪತ್ರವನ್ನ ಎಲ್ರಿಗೂ ಕೂಡ ಮಾನ್ಯತೆಯನ್ನ ಕೊಡ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಇದರ ನಡುವೆ ಇದೀಗ ಮತ್ತೆ ಒಂದು ಕಡೆ ಕೇಂದ್ರ ಸರ್ಕಾರ ಕೂಡ ಉತ್ತರವನ್ನ ಕೊಟ್ಟಿರುವಂತದ್ದು ಈ ಸಂತ್ರಸ್ತರುಗಳಿಗೆ ಹಕ್ಕುಪತ್ರವನ್ನ ಕೊಡ್ಲಿಕ್ಕೆ ಸುಪ್ರೀಂ ಕೋರ್ಟ್ನ ಪೂರ್ವಾನುಮತಿ ಅಗತ್ಯ. ಹಾಗಾಗಿ ಆ ಕೆಲಸವನ್ನ ಮಾಡ್ಬೇಕು ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂತದ್ದು. ಇದರ ನಡುವೆ ಮತ್ತೆ ಈ ಒಂದು ಈಗಾಗಲೇ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮತ್ತೆ ರಾಜಕೀಯ ಜಟಾಪಟಿ ಕೂಡ ಶುರುವಾಗಿರುವಂತದ್ದು. ಕಾಂಗ್ರೆಸ್ನ ಕೆಪಿಸಿಸಿ ವಕ್ತಾರ ಐನೂರು ಮಂಜುನಾಥ್ ಅವರು ಶಿವಮೊಗ್ಗ ಸಂಸದ BY ರಾಘವೇಂದ್ರ ಅವರ ವಿರುದ್ಧ ವಾಗ್ದಾಳಿ ಮಾಡೋ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಕೇಂದ್ರ ಸರ್ಕಾರ ಇಲ್ಲಿ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ. ಅವರು ಈಗಾಗಲೇ 3 ಬಾರಿ ಸಂಸದರಾದ್ರೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಶರಾವತಿ ಸಂತ್ರಸ್ತರ ಪರವಾಗಿ ಯಾವುದೇ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ಕಡೆ ಈ ವಿಚಾರವನ್ನ ಇಟ್ಕೊಂಡು ಮತ್ತೆ ರಾಜಕೀಯವನ್ನ ಮಾಡ್ತಾ ಇದ್ರೆ ಹೊರತುಪಡಿಸಿ ಯಾರು ಕೂಡ ಸಂತ್ರಸ್ತರ ಪರವಾಗಿ ನಿಲ್ಲುವಂತ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ ನೀತಿ. ಓಕೆ, ಧನ್ಯವಾದ ನವೀನ್, ತಮ್ಮ ಡೀಟೇಲ್ಸ್ಗಾಗಿ. ಹಿಂದೆ ಒಬ್ಬ ಹಾವಾಡಿಗೆ ಬಂದಿದ್ದ ಇಲ್ಲಿ